ಕಾಟಾಚಾರಕ್ಕೆ ಕಸ ತೆರವುಗೊಳಿಸಿದ ಪಿಡಿಒ. ಇದನ್ನೆಲ್ಲ ಗಮನಿಸಿದರೆ ನನ್ನ ಯಾರು ಕೇಳುವರಿಲ್ಲ ಎನ್ನುವ ಮೊಂಡತನ. ಇನ್ನಾದರೂ ಗ್ರಾಮಸ್ಥರ ಗೋಳಾಟಕ್ಕೆ ಪರಿಹಾರ ಸಿಗಬಹುದೇ? ಹೌದು, ಮೊನ್ನೆ ತಾನೇ ರಸ್ತೆ ಬದಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕಸವನ್ನ ಸುರಿಯುವ ಮೂಲಕ ಇಡೀ ಬಸವಪಟ್ಟಣ ಗ್ರಾಮವನ್ನೇ ಕಸದ ತೊಟ್ಟಿಯಂತಾಗಿಸಿದ್ದಲ್ಲದೆ ಕಲುಷಿತ ವಾತಾವರಣವನ್ನ ಕಂಡು ಬಂದಿರುವ ಅವ್ಯವಸ್ಥೆಯ ವಿರುದ್ಧ ಟಿ ಪಬ್ಲಿಕ್ ನ್ಯೂಸ್ ಸುದ್ದಿಯನ್ನ ಬಿತ್ತರಿಸುವ ಮೂಲಕ ಗ್ರಾಮಸ್ಥರು ಅನುಭವಿಸುತ್ತಿರುವ ಪಡಿಪಾಟಲ ಕುರಿತು ವರದಿಯನ್ನ ಪ್ರಸಾರ ಮಾಡಿತ್ತು. ಈ ವರದಿ ಪ್ರಸಾರವಾಗುತ್ತಿದ್ದಂತೆ ಗ್ರಾಮ ಪಂಚಾಯತ್ಗೆ ಸಂಬಂಧಿಸಿದ ಪಿಡಿಒ ವಿದ್ಯಾವತಿಯವರು ಇದೀಗ ಕಾಟಾಚಾರಕ್ಕೆಂಬಂತೆ ಕಸವನ್ನ ತೆರವುಗೊಳಿಸಿದ್ದರೂ ಕೂಡ ನಿರೀಕ್ಷಿತ ಪ್ರಮಾಣದಲ್ಲಿ ಸ್ವಚ್ಛಗೊಳಿಸದಿರುವುದು ಕಣ್ಣಿಗೆ ಗೋಚರಿಸುತ್ತಿದೆ. ಇದನ್ನ ನೋಡಿದರೆ ಕಸ ತೆರವು ಮಾಡಿದ್ದರೂ ಕೂಡ ಮಾಡದಂತೆ ಕಸ ತ್ಯಾಜ್ಯ ನಿರ್ವಹಣೆ ಮಾಡದಿರುವುದು ಗೊತ್ತಾಗುತ್ತದೆ. ಈ ಕುರಿತು ಗಂಗಾವತಿ ತಾಲೂಕಾ ಪಂಚಾಯಿತಿ ಇಒ, ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಇತ್ತ ಗಮನ ಹರಿಸಿ ಗ್ರಾಮಸ್ಥರ ನಿತ್ಯ ರೋದನಕ್ಕೆ ಮುಕ್ತಿ ಕಾಣಿಸುವರೇ ಎಂದು ಜಾತಕ ಪಕ್ಷಿಯಂತೆ ಇಲ್ಲಿನ ಗ್ರಾಮಸ್ಥರು ಕಾದು ಕುಳಿತಿದ್ದಾರೆ. ನೈಜ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಇದು ಟಿ ಪಬ್ಲಿಕ್ ನ್ಯೂಸ್ ಚಾನಲ್.